ಹಿಂಗಿದೆ. ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಇದು ಏನಂದರೆ ವಿಡಿಯೋ ನೀವಾಗಲೇ ತಮ್ಮ ಮೇಲೆ ನೋಡಿರ್ತೀರ. ಸೊ ಹಾಗೆ ದಾವಣಗೆರೆಯಲ್ಲಿ ಒಂದು ಸಿಂಪಲ್ ಸಂಜೆ ಅಂತ. ಸೊ ಇವತ್ತು ಎಲ್ಲ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಅದು ದೇವಸ್ಥಾನಕ್ಕೆ ಹೋಗಿದ್ದ ವಿಡಿಯೋ ಆ ವ್ಲಾಗು ನಮ್ಮ ಅಕ್ಕ ಯೂಟ್ಯೂಬ್ ಚಾನಲ್ ಇದೆ. ಈಗ ಇಲ್ಲಿಂದ ಸಂಜೆ ವ್ಲಾಗು ನನ್ನ ಚಾನಲ್ಲಿದೆ, ನೋಡಿ. ಓಕೆ, ಏನೂ ಇಲ್ಲ, ಜಸ್ಟ್ ಹಂಗೆ ಬೇಜಾರಾಗ್ತದೆ. ಸೊ ಹೊರಗಡೆ ಹೋಗಿ ಏನೇನ ಸ್ನ್ಯಾಕ್ಸ್ ತಿನ್ಕೊಂಬರೋಣ ಅಂತ ಅಷ್ಟೇ. ಬನ್ನಿ ಗಾಯ್ಸ್. ಮೈಲಮ್ಮ ಗುಡಿ ಗಾಯ್ಸ್, ಇದು ಮೈಲಮ್ಮ ಗುಡಿ. ಗೈಸ್, ಹೋಗ್ತಾ ಇದ್ದೀವಿ. ಮುಂಚೆ ಆ ಪ್ಲೇಸಲ್ಲಿ, ಈ ಪ್ಲೇಸಲ್ಲಿ ಸೈಕಲ್ ಶಾಪ್ ಇತ್ತು. ನಾವು ಚಿಕ್ಕವರಿದ್ದಾಗ 2 ರೂಪೀಸ್ ಬಾಡಿಗೆ ಆ ಥರ ರೆಂಟು ತಗೊಂಡು ಆ ದೊಡ್ಡ ಮುಳ್ಳು ಗಡಿಯಾರದಲ್ಲಿ ದೊಡ್ಡ ಮುಳ್ಳು ಒಂದು 10 ನಿಮಿಷ 2 ರೂಪಾಯಿಗೆ ಆ ಥರ ಎಲ್ಲ ಬರ್ತಾಯಿದ್ವಿ. ಇದೆಲ್ಲ ಮೆಮೊರೀಸ್ ತುಂಬ ಇದೆ. ಸೊ 5 ರೂಪಾಯಿಗೆ 5 ನಿಮಿಷನಾ? ದುರ್ಗಮ್ಮನ ಗುಡಿ ತೋರಿಸ್ತೀನಿ ತಡಿ. ದಾವಣಗೆರೆಯ ಗ್ರಾಮ ದೇವತೆ ಆಗಿ ಆದಂತಹ ದುರ್ಗಮ್ಮನ ಗುಡಿ ತೋರಿಸ್ತೀನಿ ನೋಡಿ. ಇದೇ ನೋಡಿ ದುರ್ಗಮ್ಮನ ಗುಡಿ ಬಾಗಿಲು. ನಮ್ಮ ಮನೆ ಇಲ್ಲೇ ಹತ್ರ ಇದೆ, ಗಾಂಧಿನಗರದಲ್ಲಿ. ಸೊ ಗೈಸ್, ನಾವು ಸ್ನ್ಯಾಕ್ಸ್ ತಿನ್ನಕ್ಕೆ ಹೊಂಟೀವಿ. ಬನ್ನಿ ಗಾಯ್ಸ್, ಗೋಬಿ ಮಂಚೂರಿ. ನೀನು ತೋರಿಸ್ಬೇಕು, ನಮ್ಮ ಅಕ್ಕ ನಮ್ಮನ್ನು ತೋರಿಸೋ ಅಂತ. ಚನ್ನಬಸಪ್ಪ ಅಂಗಡಿ ಬಂತು, ತೋರಿಸ್ತೀವಿ ಬನ್ನಿ. ಇದು ಕಾಳಿಕಾಂಬೆ ದೇವಸ್ಥಾನ. ಅಲ್ಲಿ ಮುಂದೆ ಕಾಣ್ತಿದ್ರೆ ಚನ್ನಬಸಪ್ಪನ ಅಂಗಡಿ. ಒಂದು 50 ದೇವರಿಗೆ ಕೈ ಮುಕ್ಕೊಳ್ಳಿ ಗೈಸ್. ಅವಾಗ ಬ್ಯಾಡ್ ಲ್ಯಾಕ್ ಗೋಬಿ ಕ್ಲೋಸ್ ಆಗಿದೆ. ಸೊ ಇಲ್ಲಿ ದಾವಣಗೆರೆಯಲ್ಲಿ ನಮಗೆ ಶಾವಿಗೆ ಅಂದರೆ ಸಖತ್ ಇಷ್ಟ. ಸೊ ಶಾವಿಗೆ ತಿನ್ನೋಕೆ ಹೋಗ್ತೀವಿ. ಅಲ್ಲಿಗೆ ಹೋಗೋಣ, ಶಾವಿಗೆ ತಿನ್ನೋಣ, ಮತ್ತು ಗೋಬಿ ಶಾವಿಗೆ ಹೋಗ್ತೀವಿ ನೋಡೋ. ನಮಗೆ ಬಸ್ ಗೈಸ್, ಅದೇ ನೋಡಿ ಚನ್ನಬಸಪ್ಪನ ಅಂಗಡಿ ಗೈಸ್. ಅಲ್ಲಿ ವರಸಿದ್ಧಿ ಚೌಡೇಶ್ವರಿ ದೇವಿ ಇದೆ, ಇಲ್ಲಿ ಗೋಬಿ ಶಾಪ್ ಇದೆ, ಇಲ್ಲಿ ತಿನ್ನೋಕೆ ಬರ್ತಿದ್ದೀವಿ. ಗೈಸ್, ಹಿಂಗೆ ಹೋಗ್ತಾ ದೇವಸ್ಥಾನ ಸಿಕ್ತು. ಸೊ ಗೈಸ್, ಮನೇಲಿ ಹೋಳಿಗೆ ಎಲ್ಲ ತುಂಬ ಅಡುಗೆ ಮಾಡೋಕೆ ಕುಂತಾನೆ. ಬಟ್ ನಾವಿಲ್ಲಿ ಬಂದಿರಲ್ಲ, ದಾವಣಗೆರೆಯಲ್ಲಿ ಬೆಣ್ಣೆ ದೋಸೆ ತಿಂದರೆ ಹೋದರೆ ಹಿಂಗೆ ಅಂತ. ಸೊ ಎಲ್ಲ ಒಂದೊಂದೇ ತಿನ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಇದಾದಮೇಲೆ ನೆಕ್ಸ್ಟು ಚನ್ನಬಸಪ್ಪನಲ್ಲಿ ಪಕ್ಕದಲ್ಲಿ ಐತೆ, ಅದನ್ನು ತೋರಿಸ್ಕೊಂಡು ಆಮೇಲೆ ಶಾವಿಗೆ ತಿನ್ಕೊಂಡು ಹೋಗ್ತೀವಿ. ಆಮೇಲೆ ಮತ್ತೆ ಮನೇಲಿ ತುಂಬ ಐತೆ ಊಟ ಮಾಡ್ತೀವಿ. ಇದು ನಾವು ತಿನ್ನಂತಂದರೆ ಇದು ನಮ್ಮ ಅಕ್ಕ ತಿಂತೀನಿ ಅಂದು. ಸೊ ಅವಳಿಗೋಸ್ಕರ ಬಂದಿರೋದು. ಫ್ರೆಂಡ್ಸ್, ನಾವು ತುಂಬ ಚಿಕ್ಕವರಿದ್ದಾಗಿಂದ ಇಲ್ಲಿಗೆ ಬಂದು ನಮ್ಮ ಅಜ್ಜಿ ಕರ್ಕೊಂಬರ್ತಾಯಿದ್ರು. ಇಲ್ಲೇ ತಿಂತಾಯಿದ್ವಿ. ಇಲ್ಲೇ ಪಕ್ಕದಲ್ಲೇ ಚನ್ನಬಸಪ್ಪನ ಅಂಗಡಿ ಇದೆ, ಮೇನ್ ಚನ್ನಬಸಪ್ಪನ ಅಂಗಡಿ. ಇದು ವೀರೇಶ್ ಬೆಣ್ಣೆ ದೋಸೆ ಅಂತ. ಸೊ ಇಲ್ಲಿ ಅವ್ರನ್ನೇ ಮಾತಾಡ್ಸೋಣ, ಎಷ್ಟು ವರ್ಷದಿಂದ ಇದೆ ಅಂತ. 20 ವರ್ಷದಿಂದ ಮಾಡ್ತಿದ್ದೀರಾ? 20 ವರ್ಷದಿಂದ. ಹಾಂ, ಹಿಂಗಿದೆ. ನನಗೆ ಬೆಣ್ಣೆ ದೋಸೆ ಅಂದರೆ ಫೇವ್ರೇಟ್. ಕೇಳ್ತೀರ, ನನಗೆ ಯಾವಾಗಲೂ ಇಷ್ಟ. ನಮ್ಮಮ್ಮ ನಾನು ತಿಂದೋಗಿಲ್ಲ, ನಾನು ತಿನ್ಸಿ ಕರ್ಕೊಂಡು ಹೋಗ್ಲೇಬೇಕು. ಈಗ ನನ್ನ ತಮ್ಮ ಅದಕ್ಕೋಸ್ಕರ ನಾನು ಬೆಣ್ಣೆ ದೋಸೆ ನನಗೋಸ್ಕರ ಕರ್ಕೊಂಡು ಬಂದಿರ್ತೀನಿ. ಗೈಸ್, ಇಲ್ಲೇ ಚನ್ನಬಸಪ್ಪನ ಅಂಗಡಿ ಇರೋದು. ಗೈಸ್, ಯುಗಾದಿ ಅಂತ ತುಂಬ ರಶ್ ಇದೆ. ಯುಗಾದಿ ಹಬ್ಬ ಪ್ರಯುಕ್ತ ಗೈಸ್ ಇಲ್ಲೇ ಶಾವಿಗೆ ಮಾಡ್ತಾಯಿದ್ರು. ಅವ್ರು ರಜಾ ಮಾಡಿಬಿಟ್ಟಿದ್ದಾರೆ. ನಮ್ಮ ಬ್ಯಾಡ್ ಲಕ್. ನೆಕ್ಸ್ಟ್ ಟೈಮ್ ಬಂದಾಗ ತಿನ್ಬೇಕಷ್ಟೇ. ಮೆಣಸಿನ್ಕಾಯಿ ಗೈಸ್, ಇದು ನಮ್ಮ ಅಮ್ಮರ ಫೇವ್ರೇಟ್ ಮೆಣಸಿನ್ಕಾಯಿ. ರೋಡಲ್ಲಿ ತಿನ್ಕೊಂಡು ಹೋಗ್ತೀವಿ. ಸಕ್ಕತ್ತಾಗಿದೆ ಗೈಸ್. ಇದು ತಗೊಂಡಿರೋದು ಇಲ್ಲೇ. ನಮ್ಮಮ್ಮ ನಾನು ಬರ್ತಿದ್ದೆ ಅವತ್ತು. ನಮ್ಮ ಅಮ್ಮಂಗೆ ನಾನು ಬೆಲ್ಟ್ ಹಾಕಿದ್ದೆ, ಈ ಶಾರ್ಟ್ಸು. ಸೊ ಇವಾಗೆಲ್ಲ ತಿನ್ಕೊಂಡು ಹೋಗ್ತಾ ಇದ್ದೀವಿ ಗೈಸ್. ಗೈಸ್, ನೆನ್ನೆ ಅಲ್ಲಿ ಸ್ನ್ಯಾಕ್ ಮೇಲೆ ತೊಗೊಂಬಂದು 2 ಹೋಳಿಗೆ ತಿಂದು ಹಂಗೆ
ಮಲ್ಕೊಂಡ್ವಿ. ಸೊ ಇವಾಗ ಮಾರ್ನಿಂಗ್ ಕಂಟಿನ್ಯೂ ಮಾಡ್ತಿದ್ದೀನಿ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಗಾಯ್ಸ್. ನೋಡಿ ಇದು ಬ್ಲಾಕಿ ಗಾಯ್ ಮಾಡಿ ಅಲ್ಲ. ಓಕೆ ಬಾಯ್ ಬಾಯ್ ಬಾಯ್.